ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು ಘನಗಳು ಮತ್ತು ಘನಮೂಲಗಳು ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ನೋಡಿ, ಪ್ರಶ್ನೆ ಹೇಗಿದೆ: ಕೆಳಗಿನ ಸಂಖ್ಯೆಗಳಲ್ಲಿ ಯಾವುವು ಪೂರ್ಣ ಘನಗಳಲ್ಲ? ಅಂದ್ರೆ ಇಲ್ಲಿ ಕೊಟ್ಟಂತ ಸಂಖ್ಯೆಗಳಲ್ಲಿ ಯಾವುವು ಘನ ಸಂಖ್ಯೆಗಳು ಆಗಿದಾವೆ ಅಥವಾ ಯಾವುದು ಘನ ಸಂಖ್ಯೆಗಳಾಗಿಲ್ಲ ಅನ್ನೋದನ್ನ ನಾವಿಲ್ಲಿ ಕಂಡುಹಿಡಿಬೇಕಾಗಿದೆ. ಹಾಗಾದ್ರೆ ಘನ ಸಂಖ್ಯೆ ಅಂದ್ರೆ ನಮ್ಗೆ ಗೊತ್ತಿರಬೇಕು, ಕ್ಯೂಬ್ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಒಂದು ಸಂಖ್ಯೆಯನ್ನ 3 ಸಲ ಗುಣಿಸಿದಾಗ ಬರುವಂತ ಉತ್ತರಕ್ಕೆ ನಾವೇನಂತೀವಿ? ಘನ ಸಂಖ್ಯೆ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಇಲ್ಲೊಂದು ಪ್ರಶ್ನೆ, 216 ಇದು ಪೂರ್ಣ ಘನ ಸಂಖ್ಯೆಯೋ ಅಲ್ಲವೋ ಅನ್ನೋದನ್ನ ನಾವೀಗ ಕಂಡುಹಿಡಿಯೋಣ. ಯಾವ ರೀತಿ ಅಂದಾಗ ನೋಡಿ, ಈ ರೀತಿ ಬರ್ಕೋಬೇಕು. ಈ ಸಂಖ್ಯೆಯನ್ನ 216 ಇದೆ, ಇದನ್ನ ಈ ರೀತಿ ಬರ್ಕೊಂಡು ಅವಿಭಾಜ್ಯ ಅಪವರ್ತನ ಅಂದ್ರೆ ಈಗಾಗಲೇ ನಾವು ಲಸ ಮೊಸ ಲೆಕ್ಕಗಳನ್ನ ಮಾಡ್ತಾ ಇದ್ವಿ. ಲಸ ಮೊಸ ಲೆಕ್ಕಗಳನ್ನ ಈ ರೀತಿಯಾಗಿ ಬಿಡಿಸ್ತೀವಿ. ಅದೇ ರೀತಿಯಲ್ಲಿ ಇವುಗಳನ್ನ ಇಟ್ಟುಕೊಂಡು ನಾವು ಲೆಕ್ಕವನ್ನ ಕಂಡುಹಿಡಿಬೇಕು. ಈಗ ನೋಡಿ, ಇಲ್ಲಿ ಕೊಟ್ಟಂತ ಸಂಖ್ಯೆ 216 ಇದೆ, ಅಂದ್ರೆ ಸಮ ಸಂಖ್ಯೆ. ಇದು ಯಾವ ಸಂಖ್ಯೆಯಿಂದ ಭಾಗ ಹೋಗ್ತಾ ಇದೆ ಅನ್ನೋದನ್ನ ಮೊದಲು ತಿಳ್ಕೋಬೇಕು. ಸಮ ಸಂಖ್ಯೆ ಆಗಿರೋದ್ರಿಂದ ಇದು 2ರಿಂದ ಭಾಗ ಹೋಗ್ತಾ ಇದೆ. 2 ಅಂದ್ರೆ 2, ಇಲ್ಲಿ 1 ಇದೆ. ನೋಡಿ, 1 ಇದ್ದಾಗ 2ಕ್ಕಿಂತ ಸಣ್ಣ ಸಂಖ್ಯೆ ಆಗಿದೆ, ಹತ್ತೋದಲ್ಲ. ಹಾಗಾಗಿ 0 ಇಟ್ಕೋಬೇಕು. ಈಗ 0 ಇಟ್ಕೊಂಡಾಗ ಇದೆಷ್ಟಾಯ್ತು? 16 ಆಯ್ತು. 2 8 16. ಈಗ ಮತ್ತೆ ಸಮ ಸಂಖ್ಯೆ ಇದೆ, ಮತ್ತೆ 2ರಿಂದ ಭಾಗಿಸೋಣ. 2 ಐದ್ಲೆ 10, ಹೌದಾ? 2 ಐದ್ಲೆ 10. ಇಲ್ಲಿ ಎಂಟಿದೆ? 2 ಎಷ್ಟ್ಲೆ? 2 4. ನೋಡಿ, ಮತ್ತೆ ಇಲ್ಲಿ ಸಮ ಸಂಖ್ಯೆ ಇದೆ. ಸಮ ಸಂಖ್ಯೆ ಅಂದಾಗ ಮತ್ತೆ 2ರಿಂದ ಭಾಗ ಹೋಗ್ತಾ ಇದೆ. ಇಲ್ಲಿ 5 ಇದೆ, 2 ಮಗ್ಗಿಯಲ್ಲಿ 5 ಇಲ್ಲ. 2 2 2 4. 5ರಲ್ಲಿ 4 ಆದಾಗ 1 ಉಳಿತು. ಮುಂದೆ ಎಷ್ಟಿದೆ? 4. ಹಾಗಾದ್ರೆ 14 ಆಯ್ತು. 2 7. ಈಗ ಏನಾಯ್ತು ನೋಡಿ, ಇದು ಬೆಸ ಸಂಖ್ಯೆ ಬಂತು. ಇನ್ನು 2ರಲ್ಲೇ ಹೋಗೋದಿಲ್ಲ. ಹಾಗಾದ್ರೆ 27 ಯಾವ ಮಗ್ಗಿಯಲ್ಲಿ ಇದೆ ಅಂತ ವಿಚಾರ ಮಾಡಿದಾಗ 3ರ ಮಗ್ಗಿಯಲ್ಲಿದೆ. ಇದನ್ನ 3ರಿಂದ ಭಾಗಿಸೋಣ. 3 9. ಅದೇ ರೀತಿಯಲ್ಲಿ ಮತ್ತೆ ಇದು ಕೂಡ 3ರ ಮಗ್ಗಿಯಲ್ಲಿದೆ. 3 3. ಅದೇ ರೀತಿಯಲ್ಲಿ 3 1. ಹೌದಾ? ಈ ರೀತಿಯಾಗಿ ನಾವೇನ್ ಮಾಡ್ತಾ ಇದ್ದೀವಿ? ಆ ಲೆಕ್ಕಗಳನ್ನ ಮಾಡ್ತಾ ಇದ್ದೀವಿ. ಈಗ 2 2 2 ಸಲ ಬಂದಿದೆ, 3 ಸಲ ಬಂದಿದೆ. 3 3 3 ಇದು ಕೂಡ ಏನ್ ಮಾಡಿದೆ? 3 ಸಲ ಬಂದಿದೆ. ಹಾಗಾದ್ರೆ ಇಲ್ಲಿ ನೋಡಿ, ಇದನ್ನ ಯಾವ ರೀತಿಯಾಗಿ ಬರ್ಕೋತಾನಂದ್ರೆ 2 ಗುಣಿಸು 2 ಗುಣಿಸು 2. 2ಗಳು 3 ಸಲ, 3ಗಳು 3 ಸಲ. 3 ಗುಣಿಸು 3 ಗುಣಿಸು 3. ನೋಡಿ, ಘನ ಸಂಖ್ಯೆಗಳನ್ನು ಮಾಡುವಾಗ ನಾವು ಒಂದು ಸಂಖ್ಯೆಯನ್ನ 3 ಸಲ ಗುಣಿಸ್ತೇವೆ. ಆದ್ರೆ ಈಗ ನಾವು ಏನ್ ಮಾಡ್ತಾ ಇದ್ದೀವಿ? ಇವು ಯಾವುವು ಘನಗಳ ಸಂಖ್ಯೆಗಳು ಅಥವಾ ಅಲ್ಲ ಅಂತ ಕಂಡುಹಿಡಬೇಕಾದ್ರೆ, ಹಾಗಾಗಿ ನೋಡಿ, ಇಲ್ಲಿ 2 3 ಸಲ ಬಂದಿದೆ, 3 3 ಸಲ ಬಂದಿದೆ. ಹೌದಾ? ಹಾಗಾದ್ರೆ ಇವು ಏನಾಯ್ತು? ಇದು 216 ಘನ ಸಂಖ್ಯೆ ಆಗಿದೆ. ಯಾವ ರೀತಿಯಾಗಿ ಕಂಡುಹಿಡಿದಿದೆ ಅಂದ್ರೆ, ಇಲ್ಲಿ ಬರುವಂತ ಸಂಖ್ಯೆಗಳು ಏನಾಗಿರಬೇಕು? 3 3 ಸಲ ಬಂದಿದ್ರೆ ಅವುಗಳಿಗೆ ನಾವು ಘನ ಸಂಖ್ಯೆಗಳು ಅಂತೇಳಿ ಹೇಳ್ತೇವೆ. ಅದು ಪೂರ್ಣ ಘನವಾಗಿದೆ. ಆದ್ದರಿಂದ 216 ಪೂರ್ಣ ಘನ. ಹೌದಾ? ಈ ರೀತಿಯಾಗಿ ನಾವು ಇದನ್ನ ಹೇಳ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಬರುವಂತ ಸಂಖ್ಯೆ ಯಾವ ಒಂದು ಸಂಖ್ಯೆ ಬರ್ತದೆ ಅದು 3 3 ಸಲ ಪೂರ್ಣ ಬಂದಿದ್ರೆ ನಮಗೆ ಈ ಸಂಖ್ಯೆ ಏನಾಗಿದೆ ಅಂತ ಅರ್ಥ, ಪೂರ್ಣ ಘನವಾಗಿದೆ. ಅದೇ ರೀತಿಯಲ್ಲಿ 2ನೇ ಲೆಕ್ಕವನ್ನು ಬಿಡಿಸೋಣ. 128. ಇದು ಕೂಡ 2ರಲ್ಲೇ ಭಾಗ ಹೋಗ್ತಾ ಇದೆ. 2 6, 2 4. ಹೌದಾ? ಆಮೇಲೆ 2 3, 2 2. 32 ಇದೆ. 2ರಲ್ಲೇ ಭಾಗಿಸೋಣ.
ಎರಡು ಒಂದ್ಲೆ ಎರಡು, ಒಂದು ಉಳಿತು 12 ಆಯ್ತು, ಎರಡು ಆರ್ಲೆ. ಆಮೇಲೆ ಎರಡು ಎಂಟ್ಲೆ, ಎರಡು ಎಂಟ್ಲೆ 16. ಆಮೇಲೆ ಮತ್ತೆ ಸಮ ಸಂಖ್ಯೆ ಬರ್ತಾ ಇದೆ, ಎರಡು ನಾಲ್ಕಲೆ, ಆಮೇಲೆ ಎರಡು ಎರಡಲೆ, ಆಮೇಲೆ ಎರಡು ಒಂದಲೆ. ನೋಡಿ ಇಲ್ಲಿಯೂ ಕೂಡ ಎರಡುಗಳು ಎಷ್ಟು ಸಲ ಇದೆ ಅಂತ ನೋಡೋಣ. 1 2 3 4 5 6 7. ಹಾಗಾದ್ರೆ ನೋಡಿ 2 ಗುಣಿಸು 2 ಗುಣಿಸು 2 ಗುಣಿಸು 2 ಗುಣಿಸು 2 ಗುಣಿಸು 2 ಗುಣಿಸು 2. ಹಾಗಾದ್ರೆ ನಾವಿಲ್ಲಿ ಏನ್ ಮಾಡ್ಬೇಕಾಗಿದೆ, ಮೂರರದ್ದು ಒಂದು ಗುಂಪು ಮಾಡಬೇಕಾಗಿದೆ. ಇದೊಂದು ಗುಂಪಾಯ್ತು, ಹೌದಾ? ಇದೊಂದು ಇಷ್ಟು ಗುಂಪಾಗಿ ಮತ್ತೆ ಇಲ್ಲಿ ಏನು ಉಳಿತಾ ಇದೆ, ಒಂದು ಎಕ್ಸ್ಟ್ರಾ ಉಳಿತಾ ಇದೆ, ಹೌದಾ? ಈ ರೀತಿ ಉಳಿಬಾರ್ದು. ಹಾಗಾದ್ರೆ ಇಲ್ಲೊಂದು ಎಕ್ಸ್ಟ್ರಾ ಉಳಿತಾ ಇದೆ ಅಂದ್ರೆ ಆದ್ದರಿಂದ 128 ಏನಲ್ಲ ಪೂರ್ಣ ಘನ ಅಲ್ಲ ಅಂತೇಳಿ ಹೇಳಬಹುದು, ಹೌದಾ? ಯಾವ ರೀತಿಯಲ್ಲಿ, ಈ ರೀತಿಯಲ್ಲಿ ಮೂರು ಗುಂಪು ಸಿಗ್ತಾ ಇದೆ, ಆ ಸಂಖ್ಯೆ ಪೂರ್ಣಘನ ಆಗಿದೆ. ಯಾವುದು ಸಿಗ್ತಾ ಇಲ್ಲ ಅದು ಪೂರ್ಣಘನ ಅಲ್ಲ ಅಂತೇಳಿ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.